ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳ ಪಾದಾರವಿಂದಗಳಲ್ಲಿ ಭಕ್ತಿ ಪುರುಷರವಾಗಿ ಕೊಡಮುಟ್ಟು ಪರಮ ತಪಸ್ವಿ ಮಹಾದಾಸೋಹಿ ಈ ಭೂಮಿಯ ಮೇಲೆ ನಡೆದಾಡುವ ದೇವರಾದಂಥ ಪರಮ ಪೂಜ್ಯ ವಿಜಯ ಮಹಾಂತ ಶ್ರೀಗಳವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಸುಮಾರು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ನಡೀತಾನೇ ಬಂದಿದ್ದಾವೆ. ಈಗ ಕೊನೆಯ ಸೋಮವಾರ 7ನೇ ತಾರೀಕು ಸೆಪ್ಟೆಂಬರ್ 7ನೇ ತಾರೀಕು ಬೆಳಗ್ಗೆ ವಚನ ಯಾತ್ರೆ ಇದೆ. ಆ ವಚನ ಯಾತ್ರೆಯಲ್ಲಿ ಸುಮಾರು 40-50 ಟ್ಯಾಬ್ಲುಗಳು ಭಾಗವಹಿಸ್ತಾರೆ. ಎಲ್ಲ ಸಮಾಜದ ಬಾಂಧವರು ಮತ್ತು ಎಲ್ಲ ಶರಣರ ಭಾವಚಿತ್ರದೊಂದಿಗೆ ಟ್ಯಾಬ್ಲುವನ್ನು ಅದನ್ನು ಮೆರವಣಿಗೆ ಮಾಡ್ಕೊತ ಬರ್ತಾರೆ. ಮಕ್ಕಳೆಲ್ಲರೂ ಅವತ್ತಿನ ದಿವಸ ಶರಣರ ವೇಷ ಹಾಕಿಕೊಂಡು ಇಡೀ ಊರಿನಲ್ಲಿ ಅವತ್ತಿನ ದಿವಸ ಪಾದಯಾತ್ರೆಯನ್ನು ಮಾಡ್ತಾರೆ. ಕೊನೆಗೆ ಗದ್ದಿಗೆ ಹೋಗಿ ವಿಜಯ ಮಹಾಂಶಿಗಳ ಗದ್ದುಗೆಗೆ ಹೋಗಿ ಅಲ್ಲಿ ಮಂಗಳಾರತಿಯನ್ನು ಮಾಡಲಾಗ್ತದೆ. ಮತ್ತು ಎರಡನೇದಂತಲೇ ಸಾಯಂಕಾಲ 5:30 ಗಂಟೆಗೆ ವಿಜಯ ಮಹಾಂತ ಶ್ರೀಗಳವರ ರಥೋತ್ಸವ ನಡೀತೈತಿ. ಬಸವಾದಿ ಶರಣರ ವಚನಗಳ ಕಟ್ಟುಗಳನ್ನು ತೇರಿನಲ್ಲಿಟ್ಟು ಆ ತೇರನ್ನು ಎಳೆಯಲಾಗ್ತತಿ. ಅದಕ್ಕಾಗಿ ಆ ಕಾರ್ಯಕ್ರಮಕ್ಕೆ ಅಂದರೆ ತೇರಿಗೆ ಎಲ್ಲ ಸದ್ಭಕ್ತರು, ಈ ನಾಡಿನ ಸರ್ವ ಸದ್ಭಕ್ತರು ಕೂಡ ದಯವಿಟ್ಟು ಭಕ್ತಿಯಿಂದ ನೀವು ಬರ್ರಿ. ಯಾರಲ್ಲಿ ಸಂಕಲ್ಪ ಮಾಡ್ತಿರೋ ಅಜ್ಜ ನಾನು ಇಂಥ ಕಲ್ಯಾಣ ಮಾಡಪ್ಪ ಅಂತ ಸಂಕಲ್ಪ ಮಾಡ್ತಿರೋ ಅವರೆಲ್ಲರಿಗೂ ಕಲ್ಯಾಣ ಆಗುವಂಥ ಕಲ್ಯಾಣ ಮಾಡುವಂಥ ಮಹಾತಪಸ್ವಿಗಳು ವಿಜಯ ಮಹಾಂತ ಶ್ರೀಗಳಿದ್ದಾರೆ. ಅದಕ್ಕೆ ಎಲ್ಲರೂ ಆ ಜಾತ್ರೆಗೆ ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ನನಗೆ ಅನಿಸ್ತತಿ. ಇನ್ನು ಮೂರನೇದು ಅಂತಂದರೆ ಮರುದಿವಸ ಮಂಗಳವಾರ ದಿವಸ ಸಾಯಂಕಾಲ 4 ಗಂಟೆಗೆ 3:30 ಗಂಟೆಗೆ ವಚನಗಳ ಕಟ್ಟುಗಳ ಅಡ್ಡಪಲ್ಲಕ್ಕಿ ಉತ್ಸವ. ಅಂದರೆ ವಿಜಯ ಮಹಾಂಶಿಯವರ ಭಾವಚಿತ್ರ, ಬಸವಣ್ಣನವರ ಭಾವಚಿತ್ರವನ್ನು ಇಟ್ಟು ಅದರಲ್ಲಿ ವಚನಗಳ ಕಟ್ಟುಗಳನ್ನಿಟ್ಟು ಅದರ ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡಲಾಗ್ತಾ ಇದೆ. ಅದು ಮಂಗಳವಾರ ದಿವಸ ಅಂದರೆ 8ನೇ ತಾರೀಕು ಸಾಯಂಕಾಲ 3:30 ಗಂಟೆಗೆ. ಆ ಅಡ್ಡಪಲ್ಲಕ್ಕಿಗೂ ಕೂಡ ಒಂದು ಬೆಳತಾಂಕ ಇರ್ತೈತಿ. ದಯವಿಟ್ಟು ಎಲ್ಲ ಸದ್ಭಕ್ತರು ಅಡ್ಡಪಲ್ಲಕ್ಕಿಗೆ ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ವಿನಂತಿ. ವಿಜಯ ಮಹಾಂತ ಶ್ರೀಗಳ ಅಡ್ಡಪಲ್ಲಕ್ಕಿ ಉತ್ಸವ ಮತ್ತು ವಿಜಯ ಮಹಾಂತ ಶ್ರೀಗಳ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಭಕ್ತಿಯನ್ನು ಸಲ್ಲಿಸಿರಿ. ನಿಜವಾಗಿ ವಿಜಯ ಮಹಾಂತ ಶ್ರೀಗಳು ನಿಮ್ಮ ಪ್ರಾರ್ಥನೆಯನ್ನು ಅವರು ಮನ್ನಿಸಿ ತಮ್ಮ ಕಲ್ಯಾಣವನ್ನು ಉಂಟು ಮಾಡ್ತಾರೆ. ಇನ್ನು ಮೂರನೇದಂತಂದರೆ ಸೋಮವಾರ ದಿವಸ ಅಂದರೆ 7ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ APMC ವರ್ತಕರು ಸಾಮೂಹಿಕ ಕಲ್ಯಾಣ ಮಹೋತ್ಸವ ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಯಾರಾದರೂ ಲಗ್ನ ಆಗೋರು, ಮದುವೆ ಆಗೋರು ಅಲ್ಲಿ APMCಯಲ್ಲಿ ಅವರ ಹೆಸರುಗಳಿದಾವೆ, ಅಲ್ಲಿ ಹೋಗಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ. ಬೆಳಗ್ಗೆ 11 ಗಂಟೆಗೆ ಸಾಮೂಹಿಕ ಕಲ್ಯಾಣ ಮಹೋತ್ಸವ ನಡೀತೈತಿ. ಬಸವಾದಿ ಶರಣರ ತತ್ವ ಆದರ್ಶದಲ್ಲೇ ಕಲ್ಯಾಣ ಮಹೋತ್ಸವ ನಡೀತೈತಿ. ಅದಕ್ಕೆ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಶರಣ. ಈ ಒಂದು ತಿಂಗಳ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶ್ರೀಮಠದ ಪರಮ ಸದ್ಭಕ್ತರಾದ ನಮ್ಮ ಶಂಕರ ಸಮ್ಮಾಳದವರು ಅವರು ತಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ ಹೆಸರು ಏನಂತಂದರೆ SPS ಇಳಕಲ್. ಈ ಯೂಟ್ಯೂಬ್ ಚಾನಲ್ನಿಂದ ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಾರೆ. ಅದಕ್ಕಾಗಿ ವಯಸ್ಸಾದವರು, ಜಾತ್ರೆಗೆ ಬರದೇ ಇದ್ದವರು, ಆ ನಂತರದಲ್ಲಿ ಕೆಲವು ಮಂದಿ ಅಂಗವಿಕಲರು, ನಡೆಯಕ್ಕೆ ಬರೋಂಗಿಲ್ಲ, ಇವರೆಲ್ಲರೂ ಮನೆಯಲ್ಲೇ ಕುತ್ಕೊಂಡು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿರಿ. ಯಾರಿಗೆ ಅನುಕೂಲ ಐತಿ ಅವರೆಲ್ಲರೂ ಪ್ರತ್ಯಕ್ಷ ಬಂದು ಈ ಕಾರ್ಯಕ್ರಮ ಭಾಗವಹಿಸ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಶರಣ.